ನೋಡಿ, ಇಲ್ಲಿ ನಿಂತಿರೋರಿಗೆ ದಯವಿಟ್ಟು ಆ ಗ್ಯಾಲರಿಯಲ್ಲಿ ಕೂತಿರೋರಿಗೆ ಮ್ಯಾಚ್ ಕಾಣಿಸ್ತಾ ಇಲ್ವಂತೆ, ಅವ್ರನ್ನ ಇಲ್ಲಿಗೆ ಕರಿಬೇಕಾಗತ್ತೆ ನೋಡಿ. ದಯವಿಟ್ಟು ಯಜಮಾನ್ರೆ ಕುತ್ಕೊಳ್ಳಿ, ಅಲ್ಲಿ ಚೇರ್ ಎಲ್ಲ ಇದೆ, ತಂಪಾದ ಜಾಗ ಇದೆ, ಆರಾಮಾಗಿ ಕುತ್ಕೊಂಡು ಮ್ಯಾಚ್ ನೋಡಿ. ಇಂದು ಸಂಜೆ 4:30ರಿಂದ ಇನ್ನಷ್ಟು ರೋಚಕ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ದಾವಣಗೆರೆಯ ಮಾಳಪ್ಪ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರಿ ಭಾರಿ. ಹಾವೇರಿ ತಂಡದ ಜರ್ಸಿ ನಂಬರ್ 3 ಯುವ ದಾಳಿಗಾರ. ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಅಂಜುಲ್ ನಾಯ್ಕ್. ಹಾವೇರಿಯ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸೂರಜ್, ರೈಟ್ ಕಾರ್ನರ್ ಭಾಗದಲ್ಲಿ ದರ್ಶನ್. ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಜುಲ್ ನಾಯ್ಕ್ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಭಾಗದಲ್ಲಿ ಆಟಗಾರರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಕನ್ನಡ ವಿರುದ್ಧ ಚಿತ್ರದುರ್ಗ. ದಾಳಿಯಲ್ಲಿ ಮಾಳಪ್ಪ ಭಾರಿ ಆಂಕಲ್ ಲೋಡ್ನ ಪ್ರಯತ್ನ ಇತ್ತು. ಇಲ್ಲಿ ಮಲ್ಟಿಪಲ್ ರೈಟ್ ಪಾಯಿಂಟ್. ದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಸೂರಜ್ ನೀಳಕದ ಆಟಗಾರ, ರೈಟ್ ರೈಡರ್ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನ ಇತ್ತು. ಈ ಬಾರಿ ರೈಟ್ ಇನ್ ಜಾಗದಿಂದ ಡಬಲ್ ಟೈ ಹೋಲ್ಡ್. 1+2 3 ಪಾಯಿಂಟ್ ದಾವಣಗೆರೆ. ದಾಳಿಯಲ್ಲಿ ಹಾವೇರಿ ತಂಡದ ಶಂಕರ್, ದಾವಣಗೆರೆಯ 7 ಆಟಗಾರರ. ಈ ಬಾರಿ ಚಂದ್ರ ನಾಯ್ಕ್ ಮಲ್ಟಿಪಲ್ ರೈಡ್ನೊಂದಿಗೆ ಹಾವೇರಿ ಜಿಲ್ಲಾ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗಿದೆ. ದಾವಣಗೆರೆ ತಂಡದ ಚಂದ್ರ ನಾಯ್ಕ್ ಫಸ್ಟ್ ಖೇಲೋ ಇಂಡಿಯಾ ಗೇಮ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು, ಅದೇ ರೀತಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಬೆಂಗಳೂರು ಬುಲ್ಸ್ ತಂಡವನ್ನು 2 ಬಾರಿ ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕದ ದಾವಣಗೆರೆ ಒಬ್ಬ ಹೆಮ್ಮೆ ಆಟಗಾರ. ದಾಳಿಯಲ್ಲಿ ಶಂಕರ್ ಹಾವೇರಿ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಹ್ಯಾಂಡ್ ಟಚ್ಗೂ ಸಹ ಪ್ರಯತ್ನ ಆಯಿತು. ಸಾಕಷ್ಟು ವೇಗದ ದಾಳಿ. ರೈಟ್ ಕಾರ್ನರ್ ಭಾಗದಲ್ಲಿ ಕಲಂದರ್. ಉತ್ತಮವಾದಂಥ ಟ್ಯಾಕಲ್ ಹಾವೇರಿ ತಂಡ ಆಟಗಾರರಿಂದ ದರ್ಶನ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 10-3ರಲ್ಲಿ ಪಂದ್ಯ ದಾವಣಗೆರೆ ತಂಡ ಪರವಾಗಿ. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ದಾವಣಗೆರೆಯ
ಒಂದು ಬಲಿಷ್ಠ ಡಿಫೆನ್ಸ್ ಅಲ್ಲಿ ಅದ್ಭುತವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಚಿತ್ರದುರ್ಗ ವಿರುದ್ಧ ಉತ್ತರ ಕನ್ನಡ. ನಮ್ಮ ವೆಂಕಟಸ್ವಾಮಿ ಅವರು ಎಲ್ಲಿದ್ರೆ ಮುನ್ರಾಜರು ರೆಫ್ರಿಸಿಗೆ ಒಂದ್ ಸ್ವಲ್ಪ ನೀರು ಕೊಡಿ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಇಂದು ಶನಿವಾರ 3ನೇ ದಿನದ ಲೀಗ್ ಹಂತದ ಪಂದ್ಯಗಳಿಗಾಗಲೇ ಚಾಲನೆಯಲ್ಲಿದೆ. ಹಾವೇರಿ ತಂಡದ ಜರ್ಸಿ ನಂಬರ್ 7 ದಾವಣಗೆರೆಯ 5 ಆಟಗಾರರು. ದಾಳಿಯಲ್ಲಿ ಅಂಜು ನಾಯ್ಕ್ ದಾವಣಗೆರೆ ತಂಡದ ಒಬ್ಬ ಪ್ರಮುಖ ದಾಳಿಕನಾಗಿ ಅಂಕಡ 2ರಲ್ಲಿ ಕೋಟೆಯ ನಾಡು ಚಿತ್ರದುರ್ಗದ ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾದಂತಹ ಟ್ಯಾಕಲ್ ಸುಶೀಲ್ ಕಾಮ್ರೇಕರ್ ಅವರನ್ನ ಟ್ಯಾಕಲ್ ಮಾಡಲು ಯಶಸ್ವಿಯಾಗಿದ್ದಾರೆ. ಥರ್ಡ್ ರೈಟ್ ಡೂ ಆರ್ ಡೈ ಚಿತ್ರದುರ್ಗ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಉತ್ತಮವಾದಂತಹ ಒಂದು ಟ್ಯಾಕಲ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಹಲೋ ಅಮಿತ್ ಬೀದರ್. ಅಮಿತ್ ಮೌಸಿನ್ ಬನ್ನಿ. ನೋಡಿ, ನಮ್ಮ ವಾಹನ ಚಾಲಕರ ಗಮನಕ್ಕೆ A2 ಬಸ್ ನ ಡ್ರೈವರ್ ಯಾರಿದ್ರ ಅಲ್ಲಿ ಪ್ಲೇಯರ್ಸ್ ಎಲ್ಲರೂ ಬಸ್ ಅಲ್ಲಿ ಊಟಕ್ಕೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. A2 ಬಸ್ ನ ಚಾಲಕರು ದಯವಿಟ್ಟು ಊಟಕ್ಕೆ ಆ ಪ್ಲೇಯರ್ಸ್ ಅನ್ನ ಕರ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. A2 ಬಸ್ ನ ಚಾಲಕರು ಯಾರಿದ್ರ ದಯವಿಟ್ಟು ನೋಡಿ, ಪ್ಲೇಯರ್ಸ್ ಬಸ್ ನಲ್ಲಿ ಕಾಯ್ತಾ ಇದ್ರೆ ಅವ್ರನ್ನ ಊಟದ ಮನೆ ಹತ್ರ ದಯವಿಟ್ಟು ಕರ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರ. ಶಂಕರ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಾದ ಈ ಬಾರಿ ದಾವಣಗೆರೆಯ ಜಿತೇಂದ್ರ. ಉತ್ತಮವಾದಂತಹ ದಾಳಿ
ಮಲ್ಟಿಪಲ್ ರೈಟ್ ಪಾಯಿಂಟ್. ಈ ಮೂಲಕ ಸ್ಕೋರ್ ದಾವಣಗೆರೆ 18 ಹಾವೇರಿ 6. 18-6 in favor of ದಾವಣಗೆರೆ. ಮಲ್ಟಿಪಲ್ ರೈಟ್ ಪಾಯಿಂಟ್ ಹಾವೇರಿ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಎಸ್ 4-3 ಚಿತ್ರದುರ್ಗ ತಂಡದ ಪರವಾಗಿ. ಚಿತ್ರದುರ್ಗ ತಂಡಕ್ಕೆ ಡೂ ಆರ್ ಡೈ. ತೀರ್ಪುಗಾರರು ಯೂನಿಫಾರ್ಮ್ ಸಾಯಂಕಾಲ ಅಫಿಷಿಯಲ್ ಯೂನಿಫಾರ್ಮ್. ದಾಳಿಯಲ್ಲಿ ಚಿದು ವಿಭಾರಿ ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ರತನ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್ ಹಾಗೂ ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ದಾಳಿಯಲ್ಲಿ ಚಿತ್ರದುರ್ಗದ ತಿಮ್ಮೋತಿ ಒಬ್ಬ ಬಲಿಷ್ಠ ದಾಳಿಗಾರಿ. ಬಾರಿ ಸುಶೀಲ್ ಕಾಂಬ್ರೇಕ್ ಅವರಿಂದ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು. ಸಿಮಾಲ್ ಅಷ್ಟೇ ಕ್ವಿಕ್ ಆಗಿ ಬ್ಯಾಕ್ ಹೋಲ್ಡ್ಗೆ ಮುಂದಾದ್ರು. ಅದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಈ ಮೂಲಕ ಸ್ಕೋರ್ ಚಿತ್ರದುರ್ಗ 5 ಉತ್ತರ ಕನ್ನಡ 4. ಡೂ ಆರ್ ಡೈ. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಸುಶೀಲ್ ಕಾಂಬ್ರೇಕರ್ ಡಿಸೈಡ್ ರೈಡ್ ನಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಈ ಮೂಲಕ ಸ್ಕೋರ್ 5 ಈಚ್, 5 ಸಮ. ದಾಳಿಯಲ್ಲಿ ಚಿತ್ರದುರ್ಗದ ಚಿದು ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. 6-5 6-5 ಚಿತ್ರದುರ್ಗ ತಂಡದ ಪರವಾಗಿ. ಸುಶೀಲ್ ಕಾಂಬ್ರೇಕರ್ ಒಂದು ಉತ್ತಮವಾದಂತಹ ಎಸ್ಕೇಪ್. ಇಲ್ಲಿ ಯಾಕ್ರೋ ನಿಂತ್ಕೊಂಡಿದ್ದೀರಾ? ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗಿ. ಎಲ್ಲರೂ ಮ್ಯಾಚ್ ನೋಡ್ಬೇಕಲ್ವಾ? ನೀವು ಒಬ್ಬರೇ ನೋಡಿದ್ರೆ ಹೆಂಗೆ? ಹಿಂದಕ್ಕೆ ಬನ್ನಿ. ಎಸ್ 23-9 ದಾವಣಗೆರೆ ತಂಡದ ಪರವಾಗಿ. ದ್ವಿತೀಯಾರ್ಧದಲ್ಲಿ ಹಾವೇರಿ ತಂಡದ ಆಟಗಾರರಲ್ಲಿ ಕಂಬ್ಯಾಕ್ ಮಾಡ್ತಾರೆ. ಕಾದು ನೋಡ್ಬೇಕಾಗಿದೆ. ಅಂಜು ನಾಯ್ಕ್ ಕ್ವಿಕ್ ಆದಂತಹ ಒಂದು ದಾಳಿ. ಡ್ಯಾಶ್ ಹೊಡೆಯೋದಕ್ಕೆ ಬಂದ್ರು ಹಾವೇರಿ ತಂಡದ ಜರ್ಸಿ ನಂಬರ್ 5. ಒಂದು ಉತ್ತಮವಾದಂತಹ ದಾಳಿಯೊಂದಿಗೆ ದಾವಣಗೆರೆ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗಿದೆ. ದಾಳಿಯಲ್ಲಿ ವಿನಯ್ 6 ಈಚ್. ನಮ್ಮ ಗ್ರೌಂಡ್ ಮಾರ್ಕರ್ ಯಾರಿದ್ರೆ ಒಂದ್ ಸ್ವಲ್ಪ ಮ್ಯಾಟ್ ಟೇಪ್ ಅನ್ನ ತೆಗೆದುಕೊಂಡು ಬಂದಿದೆ. ಸುಶೀಲ್ ಕಾಂಬ್ರೇಕರ್ ಬ್ಯಾಕ್ ಹೊಡೆದ ಪ್ರಯತ್ನ ಇತ್ತು. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಚಿತ್ರದುರ್ಗದ ತಿಮ್ಮೋತಿ ಅವರಿಂದ. ಪಟಾಕಿಗೂ ಟೈರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅಲ್ವಾ? ಎರಡೂ ಒಂದೇ ಸೌಂಡ್, ಸಟ್ಪಟ್ ದುಡಿಮೆ. ಪಟಾಕಿ ಹಾಗೂ ಟೈರ್ಗೂ ವ್ಯತ್ಯಾಸ ಇದೆ. 7-6 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ರತನ್ ನಾಯ್ಕ್
ರಾಷ್ಟ್ರೀಯ ಕಬಡ್ಡಿ ಆಟಗಾರ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ ಚುರುಕಿನ ಪಾದಗಳ ಚಲನೆಯೊಂದಿಗೆ ಈ ಬಾರಿ ಅದ್ಭುತವಾದಂತಹ ಬ್ಲಾಕ್ ಚಿತ್ರದುರ್ಗದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಬಲಿಷ್ಠವಾದಂತಹ ಒಂದು ಫ್ರಂಟ್ ಬ್ಲಾಕ್ ಮುಖೇನ ಮಾರೇಶ್ ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಈ ಬಾರಿ ಚಿದು ಕಾಟನ್ ಅಲ್ಲಿದೆ ಫಸ್ಟ್ ಏಡ್ ಕಾಟನ್ ಬಾಕ್ಸ್ ಶಂಕರ್ ಸರ್ ಬೆಂಡ್ಗರ್ನಲ್ಲಿ ಕಾಟನ್ ಕಾಟನ್ ಚಿತ್ರದುರ್ಗದ ತಿಮ್ಮೋತಿ 4 ಆಟಗಾರ ನಡುವೆ Twenty-seven, 13 in favor of ದಾವಣಗೆರೆ 27-13 ದಾವಣಗೆರೆ ತಂಡದ ಪರವಾಗಿ ದಾಳಿಯಲ್ಲಿ ಹಾವೇರಿ ತಂಡದ ಶಂಕರ್ ರೈಟ್ ಹ್ಯಾಂಡರ್ ಬ್ಯಾಕ್ವರ್ಡ್ ಪ್ರಯತ್ನ ಇತ್ತು ಉತ್ತಮವಾದಂತಹ ದಾಳಿ ಚಂದ್ರ ಡ್ಯಾಶ್ ಹಿಡಿಯೋದಕ್ಕೆ ಬಂದ್ರು ಮಲ್ಟಿಪಲ್ ರೈಟ್ ಪಾಯಿಂಟ್ ವೇಟ್ official timeout. ಗುರು ಹೇಳಿ ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಸುಶೀಲ್ ಕಾಮ್ರೇಕರ್ 1 ಅಂಕವನ್ನು ಪಡೆಯುವ ಮೂಲಕ ಈ ಮೂಲಕ ಸ್ಕೋರ್ 15-9 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಉತ್ತರ ಕನ್ನಡ 15 ಚಿತ್ರದುರ್ಗ 9 ದಾಳಿಯಲ್ಲಿ ಮಾರೇಶ್ ಚಿತ್ರದುರ್ಗದ ಒಬ್ಬ ಅನುಭವಿ ಆಟಗಾರ ಉತ್ತರ ಕನ್ನಡ ಜಿಲ್ಲಾ ಅಂಕಣದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್ ಬೋನಸ್ ಆನ್ ಆಗಿರುವ ಸಂದರ್ಭ ಅಲೂಟ್ನ ಹೊಸಲೆದುರ ಜಿತಿನ್ ರವರಿಂದ ಟೈಪಿಂಗ್ ಆಂಕಲ್ ಹೋಲ್ಡ್ 1+2 3 ಪಾಯಿಂಟ್ ಉತ್ತರ ಕನ್ನಡ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಚಿತ್ರದುರ್ಗ ತಂಡಕ್ಕೆ ಈ ಮೂಲಕ ಸ್ಕೋರ್ 18-8 18-10 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾವಣಗೆರೆ ವಿರುದ್ಧ ಹಾವೇರಿ 29-17 ದಾವಣಗೆರೆ ಜಿಲ್ಲಾ ತಂಡದ ಪರವಾಗಿ 29-17 in favor of
ದಾವಣಗೆರೆ. ನಿಧಾನಗತಿಯಲ್ಲಿ ಕಂಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಹಾವೇರಿ ಜಿಲ್ಲಾ ತಂಡದ ಆಟಗಾರರು. ಉತ್ತಮವಾದಂತಹ ಒಂದು ಟ್ಯಾಕಲ್ ದಾವಣಗೆರೆ ಜಿಲ್ಲಾ ತಂಡ ಆಟಗಾರರಿಂದ. ಭಾರಿ ಟ್ಯಾಕಲ್ ಪ್ರಯತ್ನ ಇತ್ತು, ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಅದು ಉತ್ತಮವಾದಂತಹ ಎಸ್ಕೇಪ್. ಜಿತೇಂದ್ರ ಅವರಿಂದ ಒಂದು ಅದ್ಭುತವಾದಂತಹ ದಾಳಿ. ಕ್ಯಾಪ್ಟನ್, ಲಾಸ್ಟ್ 5 minutes to go in court number 1. ದಾವಣಗೆರೆ ದಾವಣಗೆರೆ 33, ಹಾವೇರಿ 18. ಉತ್ತಮವಾದಂತಹ ಒಂದು ಎಸ್ಕೇಪ್. 2+2 4 ಪಾಯಿಂಟ್. ಮಾಳಪ್ಪ ಒಂದು ಅದ್ಭುತವಾದಂತಹ ಎಸ್ಕೇಪ್ನೊಂದಿಗೆ ಲೋನಾಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಈ ಬಾರಿ ದಾಳಿಯಲ್ಲಿ ಉತ್ತರ ಕನ್ನಡದ ಸಿಮೋಲ್ ಸೂಪರ್ ಡೂಪರ್ ರಾಯ್. ಎಸ್ 22-10. in favor of उत्तर कन्नड़. रतन नायक, हे प्रभु ये क्या हुआ? ಡಿಫೆಂಡರ್ ಒಂದು ಸ್ವಲ್ಪ ಫುಟ್ವರ್ಕ್ ಮಿಸ್ ಆಯಿತು. ನಿಯಂತ್ರಣ ತಪ್ಪಿ ಅಂಕಣದ ಹೊರಗಡೆ ನಡೆದಿದ್ದಾರೆ. ಸಂಕಟ 2ರಲ್ಲಿ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 38-22 in favor of ದಾವಣಗೆರೆ. ದಾವಣಗೆರೆ ತಂಡಕ್ಕೆ 2 or tie ಮಾಡು ಇಲ್ಲವೇ ಮಡಿ. 39-22 in favor of ದಾವಣಗೆರೆ. ನಮ್ಮ ಆನೇಕಲ್ನ ಹಳೆ ಹುಲಿಗಳನ್ನು ನೋಡ್ತಾ ಇದ್ರೆ ಅವರೇ ಮ್ಯಾಚ್ ಆಡೋಂಗೆ ಕಾಣಿಸ್ತಾ ಇದ್ದಾರೆ. ಗ್ರೌಂಡ್ ಒಳಗಡೆನೆ ಬಂದ್ಬಿಟ್ಟಿದ್ದಾರೆ.
ಅಂಕಣ ಒಂದರಲ್ಲಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾವಣಗೆರೆ ವಿರುದ್ಧ ಹಾವೇರಿ, ಎರಡು ಅಕ್ಕಪಕ್ಕದ ಜಿಲ್ಲಾ ತಂಡಗಳು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲಾ ತಂಡ, ಬೆಣ್ಣೆನಗರಿ ದಾವಣಗೆರೆ ವಿರುದ್ಧ. ನಲವತ್ತೊಂದು 23 ದಾವಣಗೆರೆ ತಂಡದ ಪರವಾಗಿ. ಅಂಕಣ ಒಂದರಲ್ಲಿ ಪಂದ್ಯ ಮುಕ್ತವಾಗಿದೆ. ದಾವಣಗೆರೆ ತಂಡ ಹಾವೇರಿ ವಿರುದ್ಧ ವಿಜಯಶೀಲಾಗಿದೆ. ಸಂಜೆ ಸರಿಯಾಗಿ 4:30ಕ್ಕೆ ಮುಂದಿನ ಹಂತದ ಪಂದ್ಯಗಳು ಆರಂಭವಾಗಲಿದೆ. ಲೀಗ್ ಹಂತದಲ್ಲಿ ವಿಜಯಶೀಲಾಗಿರುವಂತಹ ತಂಡಗಳು ಹಾಗೆ ಲೀಗ್ ಹಂತದಲ್ಲಿ ಮ್ಯಾಚ್ ಆಡದೇ ಇರುವಂತಹ ತಂಡಗಳು ಸಂಜೆ ಸರಿಯಾಗಿ 4 ಗಂಟೆಗೆ ಗ್ರೌಂಡ್ನಲ್ಲಿ ನೀವು ರಿಪೋರ್ಟ್ ಮಾಡ್ಕೋಬೇಕು.